ಇನ್ನು ಕೊನೆಗೂ ಕೂಡ RCB ಫ್ಯಾನ್ಸ್ಗೆ ರಾಜ್ಯ ಸರ್ಕಾರ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ IPL ಆಯೋಜನೆಗೆ ಸರ್ಕಾರ ಅಸ್ತು ಅಂತ ಹೇಳಿದೆ. ಹಿಂದೆ ಸಂಭವಿಸಿದ ಕಾಲ್ತುಳಿತ ಮತ್ತೆ ಮರುಕಳಿಸಬಾರದು ಅಂತ ಕೆಲವೊಂದು ಷರತ್ತುಗಳನ್ನು ವಿಧಿಸಲಾಗಿದೆ. ಹಾಗಾದ್ರೆ ಏನು ಷರತ್ತು ನೋಡ ಬನ್ನಿ. RCB ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ಚಿನ್ನಸ್ವಾಮಿ ಅಂಗಳದಲ್ಲಿ IPLಗೆ ಅಸ್ತು. RCB ಅಭಿಮಾನಿಗಳ ಆಸೆ ಕನಸು ಕೊನೆಗೂ ಈಡೇರಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಪಂದ್ಯ ನಡೆಯುತ್ತೋ ಇಲ್ವೋ ಅನ್ನೋ ಗೊಂದಲಕ್ಕೆ ತೆರೆ ಬಿದ್ದಿದೆ. ಫೈನಲಿ ಕ್ರಿಕೆಟ್ ಆಯೋಜನೆಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಕಳೆದ ವರ್ಷ ಜೂನ್ 3ರಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮೊದಲ ಬಾರಿಗೆ ಚಾಂಪಿಯನ್ ಆಗಿ ಹೊರಹೊಮ್ಮಿತ್ತು. ಈ ಸಂಭ್ರಮ ಎಲ್ಲೆ ಮೀರಿತ್ತು. ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ರು. ಬೆಂಗಳೂರಿನಲ್ಲಿ ಅಕ್ಷರಶಃ ದೀಪಾವಳಿ ಹಬ್ಬ ಆಚರಣೆಯಾಗಿತ್ತು. ಆದರೆ ಮಾರನೇ ದಿನ ಜೂನ್ 4ರಂದು ಸಂಜೆ ವೇಳೆಗೆ ಸೂತಕ ಛಾಯೆ ಆವರಿಸಿತ್ತು. RCB ವಿಜಯೋತ್ಸವ ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಾಗರೋಪಾದಿಯಲ್ಲಿ ಸೇರಿದ್ದ ಲಕ್ಷಾಂತರ ಜನ ನಡುವೆ ನೂಕುನುಗ್ಗಲು ಉಂಟಾಗಿ ಕಾಲ್ತುಳಿತ ಆಯಿತು. ಈ ದುರ್ಘಟನೆಯಲ್ಲಿ 11 ಮಂದಿ ಉಸಿರು ಚೆಲ್ಲಿದ್ರು. ಇದಾದ ಬಳಿಕ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯ ಆಯೋಜನೆಗೆ ಸರ್ಕಾರ ಬ್ರೇಕ್ ಹಾಕಿ ನ್ಯಾಯಮೂರ್ತಿ ಕುನ್ಹಾ ನೇತೃತ್ವದಲ್ಲಿ ಸಮಿತಿ ರಚಿಸಲಾಗಿತ್ತು. ಪಂದ್ಯ ಆಯೋಜನೆಗೆ ಕೆಲವು ನಿಬಂಧನೆಗಳೊಂದಿಗೆ ಅನುಮತಿ ನೀಡಬಹುದೆಂದು ನ್ಯಾಯಮೂರ್ತಿ ಕುನ್ಹಾ ಸಮಿತಿ ವರದಿ ಸಲ್ಲಿಸಿತ್ತು. ಇದಾದ ಬಳಿಕ KSCA ಸಹ ಕುನ್ಹಾ ವರದಿ ಆಧಾರದ ಮೇಲೆ ಕೆಲವು ಮಾರ್ಪಾಡುಗಳನ್ನ ಮಾಡ್ತಿದೆ. ಗೇಟ್, ಪಾರ್ಕಿಂಗ್ ಹೀಗೆ ಹಲವು ಬದಲಾವಣೆಗಳನ್ನ ಮಾಡಿದೆ. ಇನ್ನೊಂದು ತಿಂಗಳಲ್ಲಿ ಪೂರ್ಣಗೊಳಿಸುತ್ತೇವೆಂದು ಸಮಯ ತೆಗೆದುಕೊಂಡಿದೆ. ನಿನ್ನೆ ಗೃಹ ಸಚಿವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈ ಬಗ್ಗೆ ಪರಿಶೀಲಿಸಲಾಯಿತು. ಬಳಿಕ ಕ್ಯಾಬಿನೆಟ್ನಲ್ಲಿ IPL ಪಂದ್ಯ ಆಯೋಜನೆಗೆ ಅನುಮತಿ ನೀಡಲಾಯಿತು. ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ಮತ್ತು RCB ಅವರು ಮನವಿಯನ್ನ ಕೊಟ್ಟಿದ್ರು. IPL ಮ್ಯಾಚ್ಗಳನ್ನು ಬೆಂಗಳೂರಿನಲ್ಲಿ ಆಡಿಸಬೇಕು ಅಂತ ಹೇಳಿ ಮನವಿಯನ್ನು ಕೊಟ್ಟಿದ್ರು. ಮಾರ್ಚ್ನಲ್ಲಿ IPL ಪ್ರಾರಂಭ ಆಗುತ್ತೆ. ಆ ಸಂದರ್ಭದ ಒಳಗಾಗಿ ನಾವು ಮತ್ತು ಏನು ರೆಕಮೆಂಡೇಷನ್ಸ್ ಇದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ತೀವಿ ಅಂತೇಳಿ ನಮಗೆ ತಿಳಿಸಿದ್ದಾರೆ. ಆ ಆಧಾರದ ಮೇಲೆ IPL ಮ್ಯಾಚ್ಗಳಲ್ಲಿ ನಡೆಸೋದಕ್ಕೆ ಒಪ್ಪಿಕೊಂಡು ಕಂಡೀಷನಲ್ ಆಗಿ ನಾವು ಅವರಿಗೆ ಅನುಮತಿಯನ್ನು ಕೊಡಬೇಕು ಅಂತೇಳಿ ಸಂಪುಟ ತೀರ್ಮಾನ ಮಾಡಿ IPL ಪಂದ್ಯಕ್ಕೆ ಸರ್ಕಾರ ಅನುಮತಿ ನೀಡಿದ್ರೂ ಕೆಲವೊಂದು ಷರತ್ತುಗಳನ್ನು ವಿಧಿಸಿದೆ. IPLಗೆ ಷರತ್ತುಗಳು: ಪಂದ್ಯವೊಂದಕ್ಕೆ 35,000 ಪ್ರೇಕ್ಷಕರಿಗೆ ಅವಕಾಶ. IPL ಟಿಕೆಟ್ಗಳನ್ನು ರಸ್ತೆ ಬದಿ ಮಾರುವಂತಿಲ್ಲ. ಆನ್ಲೈನ್ನಲ್ಲಿ ಮಾತ್ರ ಪಂದ್ಯದ ಟಿಕೆಟ್ ಮಾರಾಟ. ಹೀಗೆ ಷರತ್ತುಗಳನ್ನು ವಿಧಿಸಿದೆ. ಆದರೆ ಉದ್ಘಾಟನಾ ಪಂದ್ಯದ ಬಗ್ಗೆ ಇನ್ನೂ ಅಂತಿಮ ತೀರ್ಮಾನಕ್ಕೆ ಬಂದಿಲ್ಲ. ಗೃಹ ಇಲಾಖೆ ಅಂತಿಮ ತೀರ್ಮಾನ ಕೈಗೊಳ್ಳಲಿದೆ ಅಂತ ಸಚಿವ HK ಪಾಟೀಲ್ ತಿಳಿಸಿದ್ರು. IPL 2026 ಮ್ಯಾಚ್ಗಳನ್ನು ಆಡಿಸೋದಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂದಲ್ಲಿ ರಾಜ್ಯ ಸಚಿವ ಸಂಪುಟ ತನ್ನ ಒಪ್ಪಿಗೆಯನ್ನು ನೀಡಿದೆ. ಆದರೆ ಷರತ್ತುಗಳನ್ನು ವಿಧಿಸುವ ವಿಶೇಷ ಆದೇಶವನ್ನು ಹೊರಡಿಸಲು ಗೃಹ ಇಲಾಖೆಗೆ ವಹಿಸಲಾಗಿದೆ. ಗೃಹ ಇಲಾಖೆಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಾವು ಗೃಹ ಇಲಾಖೆಯಲ್ಲಿ ಏನೆಲ್ಲ ತೀರ್ಮಾನ ಆಗಿದೆ ಮತ್ತು ಏನೆಲ್ಲ ರೆಕಮೆಂಡೇಷನ್ಸನ್ನು ಮಾಡಿದ್ದಾರೆ ಅದನ್ನು ಒಂದು ಟೈಮ್ ಲೈನ್ನಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ನಾವು ಅವರಿಗೆ ಈಗಾಗಲೇ ತಿಳಿಸಿದ್ದೀವಿ. ಅದರ ಆಧಾರದ ಮೇಲೆ ಅನುಮತಿಯನ್ನು ಕೊಡ್ತೇವೆ. ಕುನ್ಹಾ ಅವರ ವರದಿ ಕೂಡ ಬಂದಿತ್ತು. ಅವರು ಕೆಲವು ಕಂಡೀಷನ್ಸು ಹಾಕಿದ್ರು. ಮುಂದಕ್ಕೆ ಕ್ರಿಕೆಟ್ ಆಡಬೇಕಾದ್ರೆ ಯಾವ ರೀತಿ ಕ್ರಮಗಳನ್ನು ತಗೋಬೇಕು ಅಂತ ಅವ್ರು ಹೇಳಿದರು. ಅದೇ ಪ್ರಕಾರ ನಮ್ಮ ಗೃಹ ಮಂತ್ರಿಗಳು ಕ್ಯಾಬಿನೆಟ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಆಮೇಲೆ ಮುಖ್ಯಮಂತ್ರಿಗಳು ಮತ್ತು ಎಲ್ಲರೂ ಕೂಡ ಕ್ರಿಕೆಟ್ ಆಟ ಆಡೋದಕ್ಕೆ ಪರ್ಮಿಷನ್ ಕೊಡಬಹುದು, ಆದರೆ ಕಂಡೀಷನ್ಸ್ ಹಾಕಿ ಕೊಡಿ ಅಂತ ಹೇಳಿದ್ದಾರೆ. ಒಟ್ನಲ್ಲಿ RCB ಅಭಿಮಾನಿಗಳಿಗೆ ಸುಗ್ಗಿಯೋ ಸುಗ್ಗಿ. ಪಂದ್ಯ ಕೈ ತಪ್ಪುತ್ತೆ ಅನ್ನೋ ಭೀತಿಯಲ್ಲಿದ್ದ ಅಭಿಮಾನಿಗಳಿಗೆ ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿದೆ. ಸ್ಪೋರ್ಟ್ಸ್ ಬ್ಯೂರೋ, ಪಬ್ಲಿಕ್ TV.